ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ದಿ ಲ್ಯಾಂಬೆತ್ ಬಸವೇಶ್ವರ ಫೌಂಡೇಶನ್ ಮತ್ತು ಬಸವ ಸಮಿತಿ ಯುನೈಟೆಡ್ ಕಿಂಗ್ಡಮ್ ಅವರ ಸಂಯುಕ್ತಾಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರಿಗೆ ಶ್ರೀ ಆದಿಚುಂಚನಗಿರಿಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ವಿಶೇಷ ಗೌರವ ವಂದನೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಮಾತನಾಡಿ, ನೀರಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಬಹಳ ಸಂತೋಷದ ವಿಷಯ ಎಂದು ಹೇಳಿದ್ದಾರೆ. ಬಸವಣ್ಣನವರು ಜಾತಿಯ ಅಸಮಾನತೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಅವರ ಕಾಯಕ ಮಾರ್ಗ ನಮ್ಮೆಲ್ಲರಿಗೆ ಮಾದರಿ ಎಂದು ಹೇಳಿದ್ದಾರೆ. ಈ ಸಭೆಯಲ್ಲಿ ನೆರೆದಂತ ಎಲ್ಲ ಶರಣರಿಗೆ ನನ್ನ ಶರಣಾರ್ಥಿ. His Holiness Jagadguru Shri 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 Dr. Nirmalananda Swamiji, the 72nd Pontiff of Adi Chunchanagiri Mass Samastha Matha, ಅವರಿಗೆ ಪಾದ ನಮಸ್ಕಾರಗಳು. On behalf of the Lambeth Basaveshwara Foundation and the Basava Samiti of United Kingdom, I'm delighted to warmly welcome you all for the remarkable occasion of the Basaveshwara Monument at Albert Embankment. Basaveshwara, a revered 12th century Indian philosopher, statesman, social reformer and Kannada poet, was a true visionary. Once again, it's my great pleasure to extend a warm welcome to everyone, each one of you. Thank you. Jai Hind. Bharat Mata ki Jai. ನೀರಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹು ಹಿಂದೆ ಪ್ರಧಾನಮಂತ್ರಿಯವರ ಸಾನ್ನಿಧ್ಯದಲ್ಲಿ ಅನಾವರಣಗೊಂಡಂಥ ಬಸವೇಶ್ವರ ಪ್ರತಿಮೆಯನ್ನು ಇಂದು ನಾವು ಲಂಡನ್ ಭೇಟಿಯ ಸಂದರ್ಭದಲ್ಲಿ ನೋಡಲಿಕ್ಕೆ ಅವಕಾಶ ಆಗುತ್ತೆ. ತುಂಬ ಸಂತೋಷ ಆಗಿದೆ. ಚಿಕ್ಕದಾದಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಬಸವೇಶ್ವರರನ್ನು ದರ್ಶಿಸಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಅವಕಾಶ ಸಿಕ್ಕದಕ್ಕೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಾ, ಈಗಾಗಲೇ ಬಸವೇಶ್ವರರ ಬಗೆಗೆ ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಬಸವೇಶ್ವರರು ಕೇವಲ ನಮ್ಮ ನಾಡಿನ ಮಣ್ಣಿನ ಮಗ ಅಷ್ಟೇ ಅಲ್ಲ, ಅವರು ಜಗಜ್ಯೋತಿ. ಬಸವೇಶ್ವರರು ಅಂತ ಕೇವಲ ಭಾರತದ ಜ್ಯೋತಿ ಅಷ್ಟೇ ಅಲ್ಲ, ಜಗತ್ತಿನ ಜ್ಯೋತಿ ಅಂತ ಜನಮನಕ್ಕೆ ಗೊತ್ತಿರ್ತಕ್ಕಂಥದ್ದು. ಜನಮಾನಸದಿಂದ ದೈವಮಾನಸದ ಕಡೆಗೆ ಹೋಗ್ಲಿಕ್ಕೋಸ್ಕರ ಬಸವೇಶ್ವರರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಜಾತಿ ಪದ್ಧತಿಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅವರು ಶ್ರಮಿಸಿದ್ದು, ಆ ಒಂದು ನಿಟ್ಟಿನಲ್ಲಿ ಅವರು ಜೀವವನ್ನು ಕೂಡ ಅರ್ಪಿಸಿದ್ದು ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕಾಗಿ ಜಗತ್ತಿಗೆ ಕೊಟ್ಟಂತ ಅವರು 3 ಕಾಣಿಕೆಗಳು: ನಿಷ್ಕಾಮವಾಗಿರ್ತಕ್ಕಂಥ ಸೇವೆ, ಕರ್ಮ ಮತ್ತು ಅದರ ಜೊತೆಯಲ್ಲಿ ಭಕ್ತಿ, ನಂತರದಲ್ಲಿ ಜ್ಞಾನ. ಈ 3ರ ಸಂಗಮದಿಂದ ವ್ಯಕ್ತಿ ಮುಕ್ತಿಯನ್ನು ಪಡೀಲಿಕ್ಕೆ ಅವಕಾಶ. ಒಂದು ಕಡೆ selfless service, second one is the devotion, third one is attaining the knowledge. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೀರಜ್ ಪಾಟೀಲ್, ಮಾಜಿ ಮೇಯರ್ ಲಂಡನ್ ಬೋರ್ ಆಫ್ ಲಿಂಬೇತ್, ಅಭಿಜಿತ್ ಸಾಲಿಮಠ, ರಂಗನಾಥ್ ಮೀರಾಜಿ, ಸತೀಶ್ ರೆಡ್ಡಿ ಶಾಸಕರು, ತಿರುಪತಿ ಪಾಟೀಲ್, ರಮೇಶ್ ಸಂಘ, ಡಾಕ್ಟರ್ ಜಗದೀಶ್ ಸಿರ್ವರ್, ಮೊಹಮ್ಮದ್ ರಫಿ ಪಾಷಾ, ಡಾಕ್ಟರ್ ಶಿಲ್ಪಾಮೂರ್ತಿ, ಅಭಿಜಿತ್ ದಾಸ್ ಮೆನಾನ್, ಗೌತಮ್ ದಲಾಲ್, ಹರೀಶ್ ರಾಮಯ್ಯ, ಜಿಎಸ್ ಶಿವಪ್ರಸಾದ್, ಹರೀಶ್ ರಾಮಯ್ಯ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.